ಇವತ್ತು ನಮಗೆ ಏನೇ ಕೆಲಸ ಮಾಡಬೇಕಾಗಿದ್ರು ಹಣ ಬೇಕು. ಅದನ್ನು ಎಲ್ಲ ಇದುವರೆಗೂ ಇಷ್ಟು ಮಾಡ್ಕೊಂಡು ಬಂದಿರೋದು ನಮ್ಮ ಭಕ್ತಾದಿಗಳು, ನಿಮ್ಮಂಥ ಮನಸ್ಸುಳ್ಳವರು ಕೊಟ್ಟಿರ್ತಕ್ಕಂಥ ಒಂದು ದಿಸೆಯಲ್ಲಿ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಮುಂದೆ ಮಾಡ್ತಕ್ಕಂಥ ಒಂದು ಆ ಪರಮಾತ್ಮ ನಮಗೆ ಆಯುಷ್ ಕೊಟ್ಟಿದ್ದೆ. ಆದರೆ ಇನ್ನೂ ಮುಂದುವರಿಸ್ಕೊಂಡು ಈ ದೇವಾಲಯದಲ್ಲಿ ನೀವು ಬಂದಾಗ ನಿಮಗೆ ಮನಸ್ಸು ತೃಪ್ತಿಯಾಗಿ ದೇವಾಲಯದಲ್ಲಿ ಸ್ವಲ್ಪ ಹೊತ್ತು ನಾವು ಇರಬೇಕಪ್ಪ ಅಂತಕ್ಕಂಥ ಒಂದು ಮನಸ್ಸು ಬರುವಂಥ ರೀತಿಯಲ್ಲಿ ಆ ಪರಮಾತ್ಮನ ಒಂದು ದರ್ಶನ ಮಾಡ್ಕೊಳ್ತಕ್ಕಂಥ ಒಂದು ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಸವು ಮನು ಧನ ಎಲ್ಲವನ್ನು ಅರ್ಪಿತ ಮಾಡಿ ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬಂದು ನೀವು ಕೂಲಂಕುಷವಾಗಿ ಇಲ್ಲಿ ದರ್ಶನ ಮಾಡಿಕೊಂಡು ನೋಡಿ ಇಲ್ಲಿ ಆಗಿರ್ತಕ್ಕಂಥದ್ದನ್ನು ನೀವು ಕಣ್ತುಂಬ ತುಂಬಿಸ್ಕೊಂಡು ಆಮೇಲೆ ತದನಂತರ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಹಾನುಭಾವರಲ್ಲಿ ನಾನು ವಿನಂತಿಸ್ತಾ, ಇವತ್ತು ನಮ್ಮ ದೇವಸ್ಥಾನಕ್ಕೆ ಗ್ರೇಟರ್ ಬೆಂಗಳೂರು ವೆಂಕಟೇಶ್ವರವರು ಬಂದು ಈ ಒಂದು ನಮ್ಮ ದೇವರ ಮುಂದೆ ಈ ವಿಡಿಯೋವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಅವರ ಕುಟುಂಬ ಪರಿವಾರವಾಗಿ ಇವತ್ತು ಬಂದಿದ್ದಾರೆ. ಅವರು ಹುಟ್ಟಿದ ಹಬ್ಬದ ದಿನ ಇವತ್ತು ಅವರಿಗೆ 57 ತುಂಬಿ 58ಕ್ಕೆ ಅವರು ಕಾಲಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ಹೇಳಿದ್ರು, ನಾವು ಅನೇಕ ಕಡೆ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮದು ಸಹ ಇಲ್ಲಿನ ಒಂದು ಸಣ್ಣ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿಸ್ತಾ, ಈ ಒಂದು ನಮ್ಮ ಜೊತೆಯಲ್ಲಿ ಗ್ರೇಟರ್ ಬೆಂಗಳೂರು ವೆಂಕಟೇಶ್ವರವರು ಮತ್ತು ಸಿಬ್ಬಂದಿ ವರ್ಗ ಬಂದು ಇವತ್ತು ಈ ಒಂದು ನಮ್ಮ ವಿಡಿಯೋಗೆ ನಮ್ಮ ದೇವಸ್ಥಾನದ ಬಗ್ಗೆ ಅವರು ತಿಳ್ಕೊಳ್ಳೋದಕ್ಕೆ ಉತ್ಸುಕರಾಗಿ ಬಂದಿದ್ದಕ್ಕೆ ಅವರಿಗೆ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.